ಸರ್, ಇವಾಗ ನೀವು GST ಬಗ್ಗೆ ಹೇಳಿದ್ರಿ, ಈ ಒಂದು ಲೋನ್ ಫೆಸಿಲಿಟಿ ಎಕ್ಸ್ಪಾನ್ಷನ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ. ಇದನ್ನ ಯಾವ ತರ ಫೈಲ್ ಮಾಡಬೇಕು? ಯಾಕಂದ್ರೆ ಈಗ ಈ GSTR1 ಅಂತಿದೆ, ಮಂತ್ಲಿ ಮಾಡಬೇಕು. GSTR3B ಇದೆ, ಕ್ವಾರ್ಟರ್ಲಿ ಮಾಡಬೇಕು. ಈ ಫೈಲ್ ಮಾಡದೇ ಇದ್ರೆ ಏನ್ ರಿಸ್ಕ್ ಇದೆ? ಫೀಸ್ ಎಷ್ಟು ಕಟ್ಟಬೇಕಾಗುತ್ತೆ? ನಾವು ಪೆನಾಲ್ಟಿ ಏನಾದ್ರೂ ಇದೆಯಾ? ಇದ್ರ ಬಗ್ಗೆ ತಾವು ತಿಳಿಸಿ ಸರ್. ಇವಾಗ ಇಷ್ಟ ತನಕ ನಾವು ಮಾತಾಡಿದ್ದು GST ರೂಲ್ಸು, ರೆಗ್ಯುಲೇಷನ್ಸು, GST ಮಾಡಿದ್ರೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ. ಇವಾಗ ನಾನು GST ರಿಜಿಸ್ಟ್ರೇಷನ್ ತಗೊಂಡೆ. ನ್ಯಾಚುರಲಿ ಐ ಆಮ್ ಬೌಂಡ್ ಬೈ ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಲ್ವಾ? ಹೌದು. ನನ್ನ ಸೇಲ್ಸ್ ಟ್ಯಾಕ್ಸ್ ಇನ್ವಾಯ್ಸ್ ಇರಬೇಕು, ಟ್ಯಾಕ್ಸ್ ಇನ್ವಾಯ್ಸ್ ಜನರೇಟ್ ಮಾಡಬೇಕು, GST ನಂಬರು, ಅಡ್ರೆಸ್ಸು, ಆಮೇಲೆ ಯಾರಿಗೆ ಸೇಲ್ ಮಾಡ್ತಿದ್ದೀವಿ ಎಲ್ಲ ಟ್ಯಾಕ್ಸ್ ಇನ್ವಾಯ್ಸ್ ಇನ್ಫಾರ್ಮೇಶನ್ ಬರಬೇಕು. ಆ ಡೇಟಾನ ನಾನು ವಿ ಹ್ಯಾವ್ ಟು ಫೈಲ್ GSTR1. ಓಕೆ. The GSTR1 will have the invoice-wise summary data used by the buyer to claim ITC. Okay. When you file GSTR1, as I said before, it will capture the entire sales data of yours. Monthly, ಎಷ್ಟು ಒಂದು 10 ಕೋಟಿ ಬಿಸ್ನೆಸ್ ಮಾಡಿದ್ದೀರಾ, ಇನ್ವಾಯ್ಸ್ ನಂಬರು, ಇನ್ವಾಯ್ಸ್ ಡೇಟು, ಪಾರ್ಟಿ ನೇಮು, ನಿಮ್ಮದು ಗ್ರಾಸ್ ಅಮೌಂಟು, ಟ್ಯಾಕ್ಸ್ ಅಮೌಂಟ್ ಎಲ್ಲ ಕ್ಯಾಪ್ಚರ್ ಆಗುತ್ತೆ. ಓಕೆ. That by default will be captured to file the return. Okay. That way what will happen? It is only sales. Output ಎಷ್ಟು ಕಟ್ತಿದ್ದೀರಾ, ಏನು ಸೇಲ್ ಆಗಿದೆ ಅಂತ GSTR1 ಫೈಲ್ ಮಾಡ್ತೀರಾ. ಅದು GSTR3B ಅಂತ ಇನ್ನೊಂದಿದೆ. ಅದು ಏನಂತ ಹೇಳಿದ್ರೆ ನೀವು ಫೈನಲಿ GST ಟ್ಯಾಕ್ಸ್ ಎಷ್ಟು ಕಟ್ತೀರಾ ಅಂತ ಬರುತ್ತದು. ಓಕೆ. ಅಂದ್ರೆ ಅಡ್ಜಸ್ಟ್ ಮಾಡಿ ಒಂದಿರಿ ಜಾಸ್ತಿ ಕಟ್ಟಿರ್ಬೋದು, ಒಂದಿರಿ ಕಮ್ಮಿ ಮಾಡಿರ್ಬೋದು, ಕ್ಯಾನ್ಸಲ್ ಆಗಿರ್ಬೋದು. GSTR3B completely gives a summary of your output tax minus your input. What is the amount of tax to be paid or adjusted or input tax carried forward? ಓಕೆ. ಇದೊಂದು ಸಮ್ಮರಿ. ಅದು ಎವ್ರಿ ಮಂತ್ ಏನೇನ್ ಮಾಡ್ತಿದ್ದೀರಾ ಅಂತ. ಸರ್, ಇದನ್ನ GSTR1 ಅನ್ನೋದು ಎವ್ರಿ ಮಂತ್ ಸಬ್ಸಿಕ್ವೆಂಟ್ ಮಂತ್ ವಿತಿನ್ 11th ಒಳಗಡೆ ಫೈಲ್ ಮಾಡ್ಬೇಕು ಸರ್. ಏಪ್ರಿಲ್ ಮಂತ್ ಟರ್ನ್ ಓವರ್ ಏಪ್ರಿಲ್ 1ರಿಂದ 30 ಮಾಡಿದ್ದೀರಾ, 11ನೇ ತಾರೀಕು ಮೇ ಒಳಗಡೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, 11th of subsequent month GSTR1 has to be filed. GSTR3B, it has to be filed within 20th of subsequent month. ಏಪ್ರಿಲ್ದು 1ರಿಂದ 30 ನೀವು ಏನು ಟ್ರಾನ್ಸಾಕ್ಷನ್ ಮಾಡಿದ್ದೀರಾ, ಇನ್ಪುಟ್ ಟ್ಯಾಕ್ಸು ಅದು ಎಲ್ಲ ಬಂದು ಕೂತ್ಕೊಂಡಾಗ 20ನೇ ತಾರೀಕು ಮೇ ಒಳಗಡೆ ನೀವು GSTR3B ಫೈಲ್ ಮಾಡಬೇಕು. ಅದು ಮಾಡಲೇಬೇಕಾಗಿ ಸಂಬಂಧ ಬರುತ್ತೆ. GST ರಿಜಿಸ್ಟ್ರೇಷನ್ ತಗೊಂಡಿದ ತಕ್ಷಣ ಈ ಡೆಡ್ಲೈನ್ಸ್ ನಾವು ಮಾಡಲೇಬೇಕಾಗತ್ತೆ. ಮಾಡಲಿಲ್ಲ ಅಂದರೆ ನ್ಯಾಚುರಲಿ ಅದಕ್ಕೆ ಬರ್ತೀನಿ ಪೆನಾಲ್ಟೀಸು, ಇಂಟ್ರೆಸ್ಟ್ ಏನು ಕಟ್ಟಬೇಕಾಗತ್ತೆ ಅಂತ. ಈ ಗೌರ್ಮೆಂಟ್ ಏನು ಮಾಡಿದ್ರು, ನೀವು ಕಿರಾಣಾ ಮರ್ಚೆಂಟ್ಸ್ ಬಗ್ಗೆ ತುಂಬ ನಿಮ್ಗೆ ಇಷ್ಟ ಅವ್ರ ಪಾಪ, ಯಾಕಂದ್ರೆ ಅವ್ರು ಸಫರ್ ಮಾಡ್ತಾರೆ. ಸೊ ಅವ್ರು ಸಫರ್ ಮಾಡ್ತಾರೆ, ಅವ್ರು ಸಫರ್ ಮಾಡಬಾರ್ದು ಅಂತ ಗೌರ್ಮೆಂಟ್ ಏನ್ ಮಾಡಿದ್ರು, ದೇ ಬ್ರಾಟ್ ಇನ್ ಎ ನ್ಯೂ ರೆಗ್ಯುಲೇಷನ್ ಕಾಲ್ಡ್ QRMP. ಏನಂದ್ರೆ ಕ್ವಾರ್ಟರ್ಲಿ ರಿಟರ್ನ್ಸ್ ಮಂತ್ಲಿ ಪೇಮೆಂಟ್. QRMP, ಕ್ವಾರ್ಟರ್ಲಿ ರಿಟರ್ನ್ಸ್ ಮಂತ್ಲಿ ಪೇಮೆಂಟ್. ಇದೇನಾಗಿದೆ ಅಂದ್ರೆ ನಿಮ್ ಟರ್ನ್ ಓವರ್ 5 ಕೋಟಿ ಒಳಗಡೆ ಇದ್ರೆ ಯು ಕ್ಯಾನ್ ಯೂಸ್ ದಿಸ್ ಸಿಸ್ಟಮ್. ಓಕೆ. If the turnover is less than or equal to 5 crores, you can use the system of QRMP. QRMP ಅಂದ್ರೆ ಏನು, ಕ್ವಾರ್ಟರ್ಲಿ ರಿಟರ್ನ್ಸ್ ಮಂತ್ಲಿ ಪೇಮೆಂಟ್. ಇದೇನು ಹೇಳ್ತಾರೆ ಅಂದ್ರೆ ನೀವು ರಿಟರ್ನ್ಸ್ ನ ಕ್ವಾರ್ಟರ್ಲಿ ಫೈಲ್ ಮಾಡಿ, ಬಟ್ ಮಂತ್ಲಿ ಪೇಮೆಂಟ್ ಮಾಡಿ. ಗೌರ್ಮೆಂಟ್ ಲಾಸ್ ಮಾಡ್ಕೊಳಕ್ಕೆ ಇಷ್ಟಪಟ್ಟಿಲ್ಲ ಸರ್, ಬಟ್ ಕಾಂಪ್ಲೈನ್ಸ್ ನೀವು ಮಂತ್ಲಿ ಕ್ವಾರ್ಟರ್ಲಿ ಫೈಲ್ ಮಾಡ್ಕೊಳ್ಳಿ, ಮಂತ್ಲಿ ನಿಮ್ಗೆ ಎಷ್ಟಾಗುತ್ತೋ ಕಟ್ಟಿ, ಫೈನಲ್ ಆಗಿ ನೀವು ಎಷ್ಟು ಕಟ್ಟಬೇಕು ಅಡ್ಜಸ್ಟ್ ಮಾಡಿ ನೀವು ಫೈನಲ್ ಆಗಿ ಕಟ್ಬಿಟ್ಟು ಫೈಲ್ ಮಾಡಿ. ಇವಾಗ ಎಕ್ಸಾಂಪಲ್ ಏನಾಗುತ್ತೆ ಅಂದರೆ ಏಪ್ರಿಲ್ ಮೇ ಜೂನ್ 26 ಕ್ವಾರ್ಟರ್ ಅದು, ನೀವು 13th of next month ಒಳಗಡೆ GSTR1 ಫೈಲ್ ಮಾಡಬೇಕು. ಜುಲೈ ಒಳಗಡೆ ಫೈಲ್ ಮಾಡಬೇಕು. GSTR1 ಟೈಮ್ ಕೊಟ್ಟಿದ್ದಾರೆ ಅವರಿಗೆ. ನಾನು ಮಾತಾಡ್ತಿರೋ GSTR1 ಬಗ್ಗೆ. ಸೊ ಎವ್ರಿ ಮಂತ್ ನೀವು 11th ಮಾಡಬೇಕು. ಹೌದು. QRMP ತಗೊಂಡಿದ ತಕ್ಷಣ ಫಾರ್ ಎ ಸ್ಮಾಲ್ ಅಂಡ್ ಕಿರಾಣಾ ಎಂಟರ್ಪ್ರೈಸಸ್ ವಿಚ್ ಟರ್ನ್ ಓವರ್ ಇಸ್ ಲೆಸ್ ದನ್ 5 crores, you have the option of taking the advantage of QRMP and file your GST returns at the end of the quarter. ಏಪ್ರಿಲ್ ಮೇ ಜೂನ್ ನಿಮ್ಮ ಕ್ವಾರ್ಟರ್ ಮುಗೀತು, 13th ಜುಲೈ ಒಳಗಡೆ ನೀವು GSTR1 ಅಪ್ಲೋಡ್ ಮಾಡಬೇಕು. ಅದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಆಮೇಲೆ ಹೇಳ್ತೀನಿ. ಇದು ಸಿಚುವೇಶನ್ ಇದೆ. 3Bನೂ ಅಷ್ಟೇ,
ಇಟ್ ಹ್ಯಾಸ್ ಟು ಬಿ ಫೈಲ್ಡ್ ಕ್ವಾರ್ಟರ್ಲಿ. ಹ್ಮ್ ನಿಮಗೆ ಕರ್ನಾಟಕಕ್ಕೆ ನಾನು ತಗೊಂಡಾಗ ಹ್ಮ್ 22ನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದಾರೆ. ಓಕೆ ರೆಗ್ಯುಲರ್ ಇದ್ರೆ 20, ಹ್ಮ್ ಈ ತರ QRMP ಅಡಾಪ್ಟ್ ಮಾಡ್ಕೊಂಡಾಗ ನೀವು 22nd ಒಳಗಡೆ ಫೈಲ್ ಮಾಡ್ಬೋದು ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಓಕೆ ಆ ಸಿಚುವೇಶನ್ ಅಲ್ಲಿ ಏನಾಗುತ್ತೆ ಗೊತ್ತಾ ಸರ್, ನೀವು GSTR 1 ಫೈಲ್ ಮಾಡಿದ್ರಿ, ಓಕೆ ಮಾಡ್ಬೋದು 13th of July. ನಾನು ಹೇಳಿದ್ದೇನೋ QRMP ಕ್ವಾರ್ಟರ್ಲಿ ರಿಟರ್ನ್ಸ್ ಮಂತ್ಲಿ ಪೇಮೆಂಟ್. ಮಂತ್ಲಿ ಪೇಮೆಂಟ್ ಅಲ್ಲಿ ದೇ ಹ್ಯಾವ್ ಗಿವನ್ 2 ಆಪ್ಷನ್ಸ್. ಓಕೆ ಯೂಸ್ ಫಿಕ್ಸಡ್ ಸಮ್ ಮೆಥಡ್ ಆರ್ ಸೆಲ್ಫ್ ಅಸೆಸ್ಮೆಂಟ್ ಮೆಥಡ್ ಅಂತ ಹೇಳಿದ್ದಾರೆ. ಏನಿಲ್ಲ, ಅದು ನೀವು 500 ರೂಪಾಯಿ ಬಂತು, ಕಟ್ಟಕ್ಕಾಗಲ್ಲ, 200 ರೂಪಾಯಿ ಕಟ್ಟಿ ಏಪ್ರಿಲ್ ಮಂತ್ಗೆ. ಮೇಲ್ 500 ರೂಪಾಯಿ ಬಂತು, ಇನ್ನು ಬ್ಯಾಲೆನ್ಸ್ 300 ರೂಪಾಯಿ ಇತ್ತು. ಅದೇ ಥರ ಎಂಡ್ ಆಫ್ ಜೂನ್ ನಿಮಗೆ ಕಟ್ಟಲೇಬೇಕು ಫುಲ್ ಅಮೌಂಟು. ಸೊ ವಾಟ್ ಎವರ್ ಇಸ್ ದಿ ಟ್ಯಾಕ್ಸ್ ಅಮೌಂಟ್, ಯು ಪೇ ದ ಎಂಟೈರ್ ಟ್ಯಾಕ್ಸ್ ಅಮೌಂಟ್. ವಾಟ್ ಎವರ್ ಸ್ಟ್ಯಾಗರ್ಲಿ ಯು ಪೇ, ಏಪ್ರಿಲ್ ಇಷ್ಟು, ಮೇ ಇಷ್ಟು, ಜೂನ್ ಕಟ್ಬಿಡಿ. ಐದರ್ ಸೆಲ್ಫ್ ಅಸೆಸ್ಮೆಂಟ್ ಕಟ್ಟಿ ಆರ್ ಯು ಕ್ಯಾನ್ ಪೇ ಲಂಪ್ ಸಮ್ ಅಮೌಂಟ್, whatever you feel liquidity. Subsequently you can pay the balance in the month of June and file the returns. ಓಕೆ That is an advantage for you. Whereby ಇದನ್ನ ಮಾಡೋದ್ರಿಂದ ಪಾಪ ಲಿಕ್ವಿಡಿಟಿನೂ ಜಾಸ್ತಿ ಆಗುತ್ತೆ. ಇದು ನೋಡ್ಕೊಂಡು ಕಟ್ಟಿ, ದುಡ್ಡಿದ್ರೆ ಕಟ್ಬಿಡಿ, ಇಲ್ಲ ಅಂದ್ರೆ ಸ್ವಲ್ಪ ಸ್ಟ್ಯಾಗರ್ ಮಾಡ್ಕೊಳ್ಳಿ, ಟೈಮ್ ಕೊಟ್ಟಿದ್ದಾರೆ ಅವರು. ಸೊ ಇದಕ್ಕೂ ನಾವು QRMP ನ ಆಪ್ಟ್ ಮಾಡ್ಬೇಕು. ಅದಕ್ಕೆ ಹೌದೌದು, ಅದು ಸಿಸ್ಟಮ್ ಅಲ್ಲಿ ಆಪ್ಟ್ ಮಾಡಕ್ಕಿದೆ. ಸೆಲೆಕ್ಟ್ ಮಾಡ್ಕೋಬೇಕು, ಅಟ್ ದಿ ಬಿಗಿನಿಂಗ್ ಆಫ್ ದಿ ಇಯರ್ ಸೆಲೆಕ್ಟ್ ಮಾಡ್ಕೋಬೇಕು. ಎಂಟೈರ್ ಇಯರ್ ಅದನ್ನೇ ಪ್ರೊಸೀಜರ್ ಫಾಲೋ ಮಾಡ್ಬೇಕು. ನಿಮ್ಗೆ ಬೈ ಚಾನ್ಸ್ QRMP ಬೇಡ, ನೆಕ್ಸ್ಟ್ ಕ್ವಾರ್ಟರ್ ಸ್ಟಾರ್ಟ್ ಮಾಡ್ಕೋಬಹುದು. ಅದು ಹಂಗೆ ಅಗೇನ್ ಡಿಪೆಂಡ್ಸ್ ಆನ್ ಯುವರ್ ಲಿಕ್ವಿಡಿಟಿ. ಇದೆಲ್ಲ ಮಾಡಿದ ಏನಕ್ಕೆ ಅಂದ್ರೆ ಟರ್ನ್ ಓವರ್ ಕಮ್ಮಿ ಇರೋರು ಸಫರ್ ಆಗಬಾರ್ದು. ದಟ್ ಇಸ್ ದಿ ಅಜೆಂಡಾ. ವೈ ಶುಡ್ ಯು ಸಫರ್? ಬಿಕಾಸ್ ಯು ಡೋಂಟ್ ಹ್ಯಾವ್ ಲಿಕ್ವಿಡಿಟಿ, ದುಡ್ಡಿಲ್ಲ ಇರ್ಬೋದು, ಎಲ್ಲ ಪರ್ಚೇಸ್ ಜಾಸ್ತಿ ಮಾಡಿರ್ಬೋದು, ಸೇಲ್ ಆಗಿಲ್ಲದೆ ಇರ್ಬೋದು. ಸೊ ಮೆನಿ ಥಿಂಗ್ಸ್. ಬಿಸ್ನೆಸ್ ಅಂದರೆ ದೇರ್ ಬಿ ಸೋ ಮೆನಿ ಎಕ್ಸಿಜೆನ್ಸೀಸ್, ನಾವು ಹೇಳಕ್ ಬರಲ್ಲ. ಅದು ಯು ಕೆನಾಟ್ ಪ್ರಿಡಿಕ್ಟ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಸೊ ವಿತ್ ಆಲ್ ದಿಸ್ ಶಾರ್ಟ್ ಫಾಲ್ಸ್, how can you manage the entire liquidity and pay taxes? Ultimately you have to pay taxes to government. They given this leverage for you to stagger the whole. ನಿಧಾನ ಕೊಡಿ, ಬೇಕಾದ್ರೆ ಆ ಮಂತಲ್ಲಿ ಎಷ್ಟೆಷ್ಟಾಗುತ್ತೋ ಅಷ್ಟು ಕೊಡ್ತಾ ಹೋಗಿ. ಸರ್, ನೀವು GSTR 1 ಫೈಲ್ ಮಾಡಬೇಕು, ವಿತಿನ್ ಡ್ಯೂ ಡೇಟ್ 3B ಫೈಲ್ ಮಾಡಬೇಕು. ನೀವು ಫೈಲ್ ಮಾಡಿಲ್ಲ ಅಂದ್ರೆ ಏನು? ಅದು ಇಂಪಾರ್ಟೆಂಟ್ ಕ್ವಶನ್. ಫೈಲ್ ಮಾಡೋಕ್ಕಾಗಲ್ಲ. ಒಂದೊಂದ್ಸಲಿ ಏನೋ ಮರ್ತೋದ್ರಿ, ಅಥವಾ ಡೆಲಿಬ್ರೇಟ್ ಆಗಿ ಯಾರು ಡೆಲಿಬ್ರೇಟ್ ಆಗಿ ಮಾಡಬೇಕು ಅಂತ ಇಷ್ಟಪಡಲ್ಲ. ಸಮ್ಟೈಮ್ಸ್ ಯು ಫರ್ಗೆಟ್ ಆರ್ ಯು ಆರ್ ನಾಟ್ ಫೈಲ್ಡ್, ಯು ಡೋಂಟ್ ಹ್ಯಾವ್ ಮನಿ, ಲಿಕ್ವಿಡಿಟಿ ಇಲ್ಲ, ಈ ನೆಕ್ಸ್ಟ್ ಮಂತ್ ಫೈಲ್ ಮಾಡೋಣ ಅನ್ಕೋಬಹುದು ಅಂತ. ಬಟ್ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡಿದ್ದಾರೆ, ಗೌರ್ಮೆಂಟ್ ಅವರು, ದೇ ಹ್ಯಾವ್ ಇಂಟ್ರೊಡ್ಯೂಸ್ಡ್ ದ ಕಾನ್ಸೆಪ್ಟ್ ಆಫ್ ಲೇಟ್ ಫೀ. 50 rupees ಪರ್ ಡೇ. ನೀವು GSTR 1 11th ಒಳಗಡೆ ನೀವು ಫೈಲ್ ಮಾಡಲಿಲ್ಲ ಅಂದರೆ, ಬಿಯಾಂಡ್ 11th ಯು ಹ್ಯಾವ್ ಟು ಪೇ 50 rupees ಆಸ್ ಪೆನಾಲ್ಟಿ, ಲೇಟ್ ಫೀ. ಇಲ್ಲಿ ಟರ್ನ್ ಓವರ್ ಇತ್ತು, ಲೇಟ್ ಫೀ 50 ರೂಪಾಯಿ ಪರ್ ಡೇ. ನಿಮ್ಗೆ ಟರ್ನ್ ಓವರೇ ಇಲ್ಲ ಸರ್, ಈ ಮಂತ್ 0 ಟರ್ನ್ ಓವರು. ಬಟ್ GSTR 1 ಫೈಲ್ ಮಾಡ್ಬೇಕು ನೀವು, ಬಿಕಾಸ್ ರಿಜಿಸ್ಟ್ರೇಷನ್ ತಗೊಂಡಿದ್ದೀರಾ. ಅಟ್ ಮಾಡಲಿಲ್ಲ, ಅವರು 20 ರೂಪಾಯಿ ಪರ್ ಡೇ ಕಟ್ಟಬೇಕು. ಈವನ್ ಇಫ್ ದರ್ ಇಸ್ ನಿಲ್ ಟರ್ನ್ ಓವರ್. ಸಬ್ಸಿಕ್ವೆಂಟ್ಲಿ ಮ್ಯಾಕ್ಸಿಮಮ್ ನೀವು ಏನು ಕಟ್ಟಲೇ ಇಲ್ಲ, ಮರ್ತೋಗ್ಬಿಟ್ಟಿದ್ದೀರಾ ಅಂದರೆ 5,000 is the limit. Beyond 5,000 they don't charge you. So whichever is less, maximum 5,000 rupees ಕಟ್ಟಬೇಕು. ನೀವು ಮರ್ತೋಗ್ಬಿಟ್ರಿ, 1 ವರ್ಷ ಆಯಿತು, ಅವ್ನು ಬರ್ತಾನೆ ಡಿಪಾರ್ಟ್ಮೆಂಟಿಂದ. ಸೊ ಬಿಯಾಂಡ್ 5,000 ದೇರ್ ಇಸ್ ನೋ. ಸೊ 5,000 is the limit. ಸ್ಲ್ಯಾಬ್ ಫಿಕ್ಸ್ ಮಾಡಿದ್ದಾರೆ. 3B ಏನಾಗಿದೆ, ಅದಕ್ಕೂ ಬಂದಿದ್ದಾರೆ 50 ರೂಪಾಯಿ ಪರ್ ಡೇ, 20 rupees ಪರ್ ಡೇ ಇಫ್ ದರ್ ಇಸ್ ನಿಲ್ ರಿಟರ್ನ್ಸ್. ಬಟ್ ಇಲ್ಲಿ 3B ಏನಾಗುತ್ತೆ ಅಂದರೆ 1 ಪಾಯಿಂಟ್ ಎಕ್ಸ್ಟ್ರಾ ಬರುತ್ತೆ. ಟ್ಯಾಕ್ಸ್ ಲಯಬಿಲಿಟಿ ಬಂತು, ನೀವು ಕಟ್ಟಕ್ಕಾಗಲಿಲ್ಲ, ದ ಗೌರ್ಮೆಂಟ್ ವಿಲ್ ಲೆವಿ ಅನ್ ಇಂಟ್ರೆಸ್ಟ್ ಆಫ್ 18% until you make the payment. Based on number of days you calculate 18%, you make the interest payment. Ultimately sir, ನೀವು ಕಟ್ಟಬೇಕಾಗಿದ್ದು ಕಟ್ಟಿಲ್ಲ ಅಂದರೆ ಏನಾರ ನ್ಯಾಚುರಲಿ ಡಿಪಾರ್ಟ್ಮೆಂಟ್ ಹ್ಯಾಸ್ ಟು ಹ್ಯಾವ್ ಎ ಚೆಕ್ಸ್ ಅಂಡ್ ಬ್ಯಾಲೆನ್ಸ್. ಸೊ ಆ ಸಿಚುವೇಶನ್ ಅಲ್ಲಿ ಯು ವಿಲ್ ಹ್ಯಾವ್ ಟು ಇಂಪೋಸ್ ಎನ್ ಇಂಟ್ರೆಸ್ಟ್ ಆನ್ ದಟ್. ಸೊ 18% ಇಂಟ್ರೆಸ್ಟ್ ಕಟ್ಟಲೇಬೇಕು. ಈಗ ನೀವು ಮೇಜರ್ ಕಾಂಪ್ಲೈನ್ಸ್ ರಿಸ್ಕ್ ಹೇಳ್ತೀರಿ ಏನಂತ. ನೀವು 3B ಫೈಲ್ ಮಾಡಲಿಲ್ಲ, ಮರ್ತೋದ್ರಿ, ಈ ಏಪ್ರಿಲ್ ಮಂತ್ ಫೈಲ್ ಮಾಡಲಿಲ್ಲ, ನೀವು ಮೇ ಮಂತ್ ಮಾಡೋಕ್ಕೆ ಆಗಲ್ಲ, ಏಪ್ರಿಲ್ ಮಾಡಿದೆ. ನಾವು ಅನ್ಕೋಬೋದು ಮೇ ಮಂತ್ ಮಾಡ್ಬೋಣ ಸರ್, ಏಪ್ರಿಲ್ ಬಿಟ್ಟಿದ್ದೀವಿ, ಹಂಗಾಗೋದೇ ಇಲ್ಲ. ಏಪ್ರಿಲ್ ಫೈಲ್ ಮಾಡಿ ಮೇಗೆ ಹೋಗ್ಬೇಕು.
So these are all the mandatory things where compliance will be taken care of by default. ನೀವು ಏಪ್ರಿಲ್ ಮಾಡ್ತೀನಿ ಮಾಡಿಲ್ಲಪ್ಪ ಮೇ ಮಾಡ್ಬಿಡೋಣ ಅಂದ್ರೂ ಅದು ಆಗಲ್ಲ, ಹೋಗೋದಿಲ್ಲ ಅದು. ನಿಮ್ಮದು GST ನೀವು 3 ತಿಂಗಳಿಗೆ ಫೈಲ್ ಮಾಡಲಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಬ್ಲಾಕ್ ಆಗಿಬಿಡುತ್ತೆ ರಿಟರ್ನು, ನಂಬರ್ ಸಸ್ಪೆಂಡ್ ಮಾಡಿಬಿಡ್ತಾರೆ. ಈ ಗೌರ್ಮೆಂಟ್ ನೋಡ್ಬೇಕಲ್ಲ ಸರ್, ಸುಮ್ಮನೆ GST ನಂಬರ್ ಇಟ್ಕೊಂಡು ಏನು ಬಿಸ್ನೆಸ್ಸು ಮಾಡ್ತಾ ಇಲ್ಲ, ರಿಟರ್ನ್ಸು ಫೈಲ್ ಮಾಡ್ತಿಲ್ಲ ಅಂದರೆ ವೈ ವಿಲ್ ಟೇಕ್ ದ GST ರಿಟರ್ನ್? ರಿಜಿಸ್ಟ್ರೇಷನ್ ಯಾಕೆ ತೊಗೊಂಡ್ರಿ ನೀವು? ನಾಟ್ ರಿಕ್ವೈರ್ಡ್. ಸೊ ಗೌರ್ಮೆಂಟ್ ಆಲ್ಸೋ ವಿಲ್ ಬ್ಲಾಕ್ ಆರ್ ವಿಲ್ ಸಸ್ಪೆಂಡ್ ದಿ ರಿಜಿಸ್ಟ್ರೇಷನ್ ಇಫ್ ಯು ಆರ್ ನಾಟ್ ಫೈಲ್ ದಿ ರಿಟರ್ನ್ಸ್ ಬಿಯಾಂಡ್ ಎ ಸ್ಟಿಪ್ಯುಲೇಟೆಡ್ ಟೈಮ್. ಓಕೆ ಅಲ್ವಾ ಸರ್ ಸಿಚುವೇಶನ್. ಆಮೇಲೆ ಇನ್ನೊಂದು ಮಾಡ್ಯಾರ, ನಿಮ್ಗೆ ಹೇಳಿದ್ನಲ್ಲ ಈ QRMP ಅಂತ, ಹೌದು ಅದರಲ್ಲಿ ಇತ್ತಲ್ಲ. ಹೌದು. ಇವಾಗ ನಾವು GSTR 1 ಏಪ್ರಿಲ್ ಮೇ ಜೂನ್ ನಾವು ಯಾವಾಗ ಫೈಲ್ ಮಾಡ್ತೀವಿ ಅಂದ್ಕೊಂಡ್ವಿ? 13th ಜುಲೈ ಫೈಲ್ ಮಾಡ್ತೀವಿ ಅಂದ್ಕೊಂಡ್ವಿ. ನೀವು B2B ಮಾಡಿದ್ದೀರಾ, ಏಪ್ರಿಲ್ ಮಂತಲ್ಲಿ B2B ಆಯಿತು. ಅವನು ಫೋನ್ ಮಾಡ್ತಾನೆ, ಏನಪ್ಪ ನನಗೆ ಬಂದೇ ಇಲ್ಲ ಇನ್ಪುಟ್, ಐ ಕೆನಾಟ್ ವೆಯ್ಟ್, ನನಗೆ ನೀನು ಫೈಲೇ ಮಾಡಿಲ್ವಲ್ಲ. ಕ್ವಾರ್ಟರ್ಲಿ ರಿಟರ್ನ್ಸ್ ಫೈಲ್ ಮಾಡೋದು ಏಪ್ರಿಲ್ ಮೇ ಜೂನ್ ಎಂಡ್ಗೆ, 13th ಜುಲೈ ಮಾಡಿದಾಗ ನನಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ 2B ಬಂದು ಕೂತ್ಕೊಂಡೇ ಇಲ್ಲ. ನಾನು ಹೆಂಗಪ್ಪ ನಾನು ಆಫ್ಸೆಟ್ ಮಾಡಲಿ? ಸೊ ಗೌರ್ಮೆಂಟ್ ಹಸ್ ಕಮ್ ಔಟ್ ವಿತ್ ಎನ್ ಆಪ್ಷನ್ ಕಾಲ್ಡ್ IFF ಅಂತ. ಏನಂದರೆ ಇನ್ವಾಯ್ಸ್ ಫರ್ನಿಶಿಂಗ್ ಫೆಸಿಲಿಟಿ. ಇಟ್ ಈಸ್ ನಾಟ್ ಮ್ಯಾಂಡೇಟ್ರಿ, ಬಟ್ ಇನ್ ದೀಸ್ ಕೇಸಸ್ if you are opting for QRMP, you can use this facility wherein the buyer, the buyer will get to know the information in his 2B through this IFF facility. Okay. So ಏನಾಗುತ್ತೆ, ನೀನು ಫೈಲು ಮಾಡಬೇಡ, ಬಟ್ ಇದನ್ನು ಫೈಲ್ ಮಾಡ್ಬಿಟ್ಟು ಬಿಟ್ಬಿಟ್ರೆ ಪಾಪ ಅವನಿಗೆ ಗೊತ್ತಾಗುತ್ತೆ ಇನ್ಪುಟ್ ತೊಗೋಬೋದು. ಅವನು ಇವಾಗ ನಿಂಗೆ ಜುಲೈ ತನಕ ಕಾಯಬೇಕು ಅವನು ಇನ್ಪುಟ್ಗೆ, ಅವ್ನ ಲಿಕ್ವಿಡಿಟಿನೂ ಹೋಯ್ತು, ಹೌದು, ಅವ್ನು ಟ್ಯಾಕ್ಸ್ ಕಟ್ಬಿಡಬೇಕು. ಸೊ ವೇರ್ ಇಸ್ ದಿಸ್ ಸಿಂಕ್ರನೈಸೇಷನ್? ಅವಾಗ ಡೆಬಿಟ್ ಟು ಕ್ರೆಡಿಟ್ ಕಾನ್ಸೆಪ್ಟ್ ಬರೋದೇ ಇಲ್ಲ. ನೀನು ಯಾವಾಗಲೂ ಫೈಲ್ ಮಾಡ್ತೀಯಾ, ಯಾವಾಗಲೂ ರಿಟರ್ನ್ ತೊಗೊತೀಯಾ, ನನಗೆ ಇಲ್ಲಿ ಯಾಕಂದರೆ 2B ಇನ್ಪುಟ್ ಟ್ಯಾಕ್ಸ್ ಬರೋ ತನಕ ಯು ಕ್ಯಾನ್ ನಾಟ್ ಟೇಕ್ ದಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಸಿಂಪಲ್ ಲಾಜಿಕಲ್. ಬಿಲ್ ಇದೆ ಸರ್, ತೊಗೊಂಬಿಡಿ ಸರ್. ಅಲ್ಲ, ಅವ್ನು ಫೈಲ್ ಮಾಡಿಲ್ದೇ ಅಂದ್ರೆ ಇಲ್ಲಿ 2B ಬರಲ್ಲ, ಖಂಡಿತ ಬರಲ್ಲ. ಹಾಗಾಗಿ ಅವ್ನು ಮಾಡಿರಲ್ಲ, ಅವ್ನು QRMP ತೊಗೊಂಡ್ಬಿಟ್ಟಿದ್ದಾನೆ ಅಂದ್ರೆ ಈ ಸಿಸ್ಟಮ್ನ ಉಪಯೋಗಿಸ್ಕೊಳ್ಳಿ. ಖಂಡಿತ ಸರ್. IFF ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಇದು. IFF ಅಂತ ಮಾಡಿದ್ದಾರೆ, ಬಟ್ ಆಪ್ಷನಲ್ ಅದು ಮಾಡಲೇಬೇಕು ಅಂತ, ಯಾಕಂದ್ರೆ ಎಲ್ಲರೂ ಗೊತ್ತಿರಲ್ಲ, ಮಾಡಲೇಬೇಕು ಅಂತಿಲ್ಲ. ಬಟ್ ನ್ಯಾಚುರಲಿ ಬಿಕಾಸ್ ಆಫ್ ದಿಸ್ ಮ್ಯಾಚಿಂಗ್ ಕಾನ್ಸೆಪ್ಟ್ ಬಿಟ್ವೀನ್ ದ ಬಯರ್ ಅಂಡ್ ಸೆಲ್ಲರ್, ಅವ್ನು ಫೋನ್ ಮಾಡಿ ಹೇಳ್ತಾನೆ, ಸರ್ ಏನು ಸರ್ ಬಂದಿಲ್ಲ ಸರ್, ಆಯ್ತಪ್ಪ ನಾನು ಈ ಥರ ಮಾಡ್ತೀನಿ ಅಂತ ಹೇಳ್ತಾನೆ, ಮಾಡ್ಬೋದು. ಓಕೆ, ಅವಾಗ ಏನಾಗುತ್ತೆ, ಸಿಚುವೇಶನ್ನು ಕ್ಲಾರಿಟಿ ಸಿಗುತ್ತೆ. ಸೊ ಈ ಲೆಕ್ಕದಲ್ಲಿ ಕಿರಾಣಾ ಮರ್ಚೆಂಟ್ಸ್ ಏನು ಮಾಡಬೇಕು? ಟರ್ನ್ ಓವರ್ ಈಸ್ 40 lakhs. ಬೆಸ್ಟ್ ಆಪ್ಷನ್ ಏನು? ಲೆಸ್ ದೆನ್ 40 lakhs ರಿಜಿಸ್ಟ್ರೇಷನ್ ತೊಗೊಂಬಿಟ್ರಿ, QRMPಗೆ ಹೋಗಿ ಕ್ವಾರ್ಟರ್ಲಿ ಫೈಲಿಂಗ್ ಮಾಡಿ, ಟ್ಯಾಕ್ಸ್ ಪೇಮೆಂಟ್ ಕ್ವಾರ್ಟರ್ಲಿ ಕಟ್ಟಿ, ಮಂತ್ಲಿ ಕಟ್ಟಿದ್ರೂ ಮ್ಯಾನೇಜ್ ಮಾಡ್ಕೊಂಡು ಕಟ್ಟಿ. ಸೂಟಬಲ್ ಫಾರ್ ಸ್ಮಾಲ್ ಆ್ಯಂಡ್ ರಿಟೇಲ್ ಬಿಸ್ನೆಸಸ್, QRMP ಮೆಥಡ್. ಅಲ್ವಾ ಸರ್? ಚೆನ್ನಾಗಾಯ್ತಲ್ವಾ? ನಿಮಗೆ ಸಿಂಪಲ್ ಕಾಂಪ್ಲೈಂಟ್ ಸ್ಟ್ರಾಟಜಿ ಏನು? ಯೂಸ್ QRMP, ಫೈಲ್ GSTR 1 ಕ್ವಾರ್ಟರ್ಲಿ, ಫೈಲ್ GSTR 3B ಕ್ವಾರ್ಟರ್ಲಿ, ಪೇ ಟ್ಯಾಕ್ಸ್ ಮಂತ್ಲಿ. ಸಿಂಪಲ್ ಎಸ್ಟಿಮೇಟ್ ಮಾಡಿ ಕಟ್ಬಿಡಿ. GSTR 1 ಅಫೆಕ್ಟ್ಸ್ ಯುವರ್ ಕಸ್ಟಮರ್ಸ್, GSTR 3B ಅಫೆಕ್ಟ್ಸ್ ಯುವರ್ ಕ್ಯಾಶ್ ಅಂಡ್ ಕಾಂಪ್ಲೈನ್ಸ್. ಒಂದು ಬರೀ ಡೇಟಾ ಸರ್. ಓಕೆ, ಹೌದು, ಫೈಲ್ ಮಾಡಿ ಇಂಪಾರ್ಟೆಂಟ್. ನಿಮ್ಮರಿ ಅದಿಲ್ಲಾರೆ ಅವನು ಇನ್ಪುಟ್ ತಗೊಂಬಲ್ಲ. ಬಟ್ 3B ಏನೋ ಕಾಂಪ್ಲೈನ್ಸು ಪ್ಲಸ್ ನಿಮಗೆ ಕ್ಯಾಶ್ ಇನ್ವಾಲ್ವ್ಮೆಂಟ್ ಇದೆ, ದುಡ್ಡು ಕಟ್ಟಬೇಕಾಗುತ್ತೆ. ನಿಮ್ಮ ಹತ್ರ ಇನ್ಪುಟ್ ಟ್ಯಾಕ್ಸ್ ಇದ್ರೆ ಕ್ರೆಡಿಟ್ ತಗೊಳ್ಳಿ, ಇಲ್ಲ ಅಂದ್ರೆ ನೀವು ಟ್ಯಾಕ್ಸ್ ಕಟ್ಟಿ. ಸೊ ದೇರ್ ಬೈ ದಿ ಕ್ಯಾಶ್ ಕಾಂಪೋನೆಂಟ್ ವಿಲ್ ಕಮ್ ಇನ್ ಟು ಪ್ಲೇ ಇನ್ 3B. ಮಿಸ್ಸಿಂಗ್ ದಿಸ್ 3B ಆರ್ GSTR 1, ಇಟ್ ವಿಲ್ ಕಾಸ್ಟ್ ಯು ಮನಿ. ಹೆಂಗೆ? ಪೆನಾಲ್ಟೀಸ್ ಆಗುತ್ತೆ, ಇಂಟ್ರೆಸ್ಟ್ ಆಗುತ್ತೆ, ನಿಮ್ಮ ಡ್ಯಾಮೇಜಸ್ ಜಾಸ್ತಿ ಆಗುತ್ತೆ ರಿಲೇಷನ್ಶಿಪ್ಪಲ್ಲಿ. ಬ್ಯಾಂಕ್ಗೆ ಹೋಗ್ಬಿಟ್ಟು ಅವ್ನು ಹೇಳ್ತಾನೆ, ಯಾಕಪ್ಪ ಡಿಫಾಲ್ಟ್ ಮಾಡಿದೆ ನೀನು, ರಿಟರ್ನ್ಸ್ ಫೈಲ್ ಮಾಡಿಲ್ಲ. ಸೊ ನಿಮಗೆ ಕ್ರೆಡಿಬಿಲಿಟಿ ಕಮ್ಮಿ ಆಗುತ್ತೆ. ಸೊ ವಾಟ್ ವಿಲ್ ಹ್ಯಾಪನ್ ಇಫ್ ಯು ಆರ್ ಕಂಪ್ಲೈಂಟ್ ವಿತ್ ಫೈಲಿಂಗ್ GSTR 1 and 3B, ಆಸ್ ವಿ ಹ್ಯಾವ್ ಆಲ್ವೇಸ್ ಬೀನ್ ಅಡ್ವೈಸಿಂಗ್ ಅಂಡ್ ಎನ್ವಿಸಾಜಿಂಗ್, you will be more compliant, your credibility will increase, and you can be much more confident wherever you go for any finance institutions. ಸೂಪರ್ ಸರ್, ಚೆನ್ನಾಗಿ ತಿಳಿಸ್ಕೊಟ್ರಿ. ಸಿಂಪಲ್ ಆಗಿ ಏನು ಮಾಡಬೇಕು ಅನ್ನೋದನ್ನ ಹೇಳಿದ್ರಿ. ಈಗ ಕೊನೆಯದಾಗಿ ನಾನು ಕೊನೆಯ ಪ್ರಶ್ನೆ, GST ಆಡಿಟ್ ಆಗತ್ತೆ ಅಂದ್ಕೊಳ್ಳಿ. ಅದು ಈ ಸಾಮಾನ್ಯರಿಗೆ ಹೆದರಿ ಬಿಡ್ತಾರೆ, ಇದೇನೋ GST ಆಡಿಟ್ ಆಗಿಬಿಡ್ತು ಅಂದರೆ ಎಷ್ಟು ಭಯ ಪಡಬೇಕಾ? ಯಾವ ಟರ್ನ್ ಓವರ್ಗೆ ಮ್ಯಾಂಡೇಟ್ರಿ ಆಡಿಟ್ ಇರುತ್ತೆ
ಇದಕ್ಕೆ ನಾವೇನು ಪ್ರಿಪೇರ್ ಆಗಬೇಕು? ಸರ್ ಈಗ ಏನಾಗಿದೆ ಅಂತ ಹೇಳಿದ್ರೆ ಜಿ ಎಸ್ ಟಿ ಆಡಿಟ್ಗಿಂತ ಮುಂಚೆ ಇವಾಗ ನಾವು ಮಾತಾಡಿದ್ದು ಜಿ ಎಸ್ ಟಿ ಮಂತ್ಲಿ ರಿಟರ್ನ್ಸು ಕ್ವಾರ್ಟರ್ ರಿಟರ್ನ್ಸ್ ಬಗ್ಗೆ ಮಾತಾಡಿದ್ವಿ. ಓಕೆ. ಇನ್ನೊಂದು ಕಾನ್ಸೆಪ್ಟ್ ಇದೆ ಆನ್ಯುವಲ್ ರಿಟರ್ನ್ಸ್ ಅಂತ. ಹೌದು. you annual returns ಅಂದ್ರೆ you compile the data for the entire year and you file the returns. ಮುಂಚೆ ಏನು ಮಾಡಿದ್ರು, ಚಾರ್ಟರ್ಡ್ ಅಕೌಂಟೆಂಟ್ ಸಿಗ್ನೇಚರ್ ಬೇಕೇ ಬೇಕಿತ್ತು. 9 and 9C ಅಂತ ಕಾನ್ಸೆಪ್ಟ್ ಇದೆ. 9 ಏನು ಮಾಡುತ್ತೆ ಅಂದರೆ ಇಟ್ ವಿಲ್ ಕೊಲೇಟ್ ಆಲ್ ದ ಡೇಟಾ ಫ್ರಮ್ ದಿ ರಿಟರ್ನ್ಸ್ ಅಂಡ್ ಇಟ್ ಕಮ್ ಅಂಡ್ ಇಟ್ ವಿಲ್ ಕನ್ಸಾಲಿಡೇಟ್ ದ ಹೋಲ್ ಥಿಂಗ್. ಆ 9ನ ನೀವು ರಿಕನ್ಸೈಲ್ ಮಾಡ್ಕೋಬೇಕು ಬುಕ್ಸ್ ಆಫ್ ಅಕೌಂಟ್ಸ್ಗೆ ಅದಕ್ಕೂ ಸರಿಗಿದೆಯಾ ಅಂತ. ಅದು ಓಕೆ ಅಂದಮೇಲೆ ನೀವು ಬಟನ್ ಪ್ರೆಸ್ ಮಾಡಿದ್ರೆ ಅದು 9Cಗೆ ಹೋಗಿ ಕೂತ್ಕೊಳತ್ತೆ. 9C ಓಕೆ ಅಂತ ಹೇಳಿದ್ರೆ 9C ಡೇಟಾ ಹ್ಯಾಸ್ ಯುವರ್ ಔಟ್ಪುಟ್ ಟ್ಯಾಕ್ಸ್, ಇನ್ಪುಟ್ ಟ್ಯಾಕ್ಸ್ ಅಂಡ್ ಅಲ್ಟಿಮೇಟ್ಲಿ ಇಫ್ ಯು ಆರ್ ಗೋಯಿಂಗ್ ಟು ಪೇ ಆರ್ ಇಫ್ ಯು ಗೋಯಿಂಗ್ ಟು ಕ್ಯಾರಿ ಫಾರ್ವರ್ಡ್ ದಿ ಇನ್ಪುಟ್ ಟ್ಯಾಕ್ಸ್. ಮುಂಚೆ CA ಸೈನ್ ಮಾಡಲೇಬೇಕಿತ್ತು, ಇವಾಗ ಹಂಗೆ ಮಾಡಿಲ್ಲ. ಚಾರ್ಟರ್ಡ್ ಅಕೌಂಟೆಂಟ್ ಸೈನಿಂಗ್ ಈಸ್ ನಾಟ್ ಮ್ಯಾಂಡೇಟ್ರಿ. 9 ಅನ್ನೋದು ಫಾರಮ್ ನಂಬರ್ 9 ಆನ್ಯುವಲ್ ರಿಟರ್ನ್ಸು 2 crores and above ಇದ್ರೆ ಫೈಲ್ ಮಾಡಲೇಬೇಕು, ಮ್ಯಾಂಡೇಟ್ರಿ. 2 crores and above ಟರ್ನ್ ಓವರ್ ಇದ್ರೆ GSTR 9 ಇಸ್ ಮ್ಯಾಂಡೇಟ್ರಿ. ಓಕೆ. 2 and 3 crores ಒಳಗಡೆ ಇದ್ರೆ ಏನು ಮಾಡ್ಬೇಕಾಗಿದೆ, 9 ಮಾತ್ರ ಮಾಡಿ. 5 crores and above ಟರ್ನ್ ಓವರ್ ಇದ್ರೆ 9C ಮ್ಯಾಂಡೇಟ್ರಿ. ಓಕೆ. 9 ಮುಂಚೆ CA ಸಿಗ್ನೇಚರ್ ಬೇಕಾಗಿತ್ತು, ಇವಾಗ ಬೇಕಾಗಿಲ್ಲ. ಇಟ್ ಈಸ್ ಸೆಲ್ಫ್ ಅಟೆಸ್ಟೆಡ್ ಬೈ ದಿ ಕನ್ಸರ್ನ್ ಓನರ್ ಆಫ್ ದಿ ಕನ್ಸರ್ನ್. ಸೊ ಆ ಸಿಚುವೇಶನಲ್ಲಿ ನಿಮಗೆ ಅಪ್ಲಿಕಬಿಲಿಟಿ ಸೆಲ್ಫ್ ಚೆಕ್ 9 ನಿಮ್ಗೆ ಹೇಳಿದಾಗೆ ಇಟ್ ವಿಲ್ ಎವ್ರಿಥಿಂಗ್ ವಿಲ್ ಕನ್ಸಾಲಿಡೇಟ್ ಫಾರ್ ದ ಇಯರ್. ವಾಟ್ ಎವರ್ ರಿಟರ್ನ್ಸ್ ಯು ಹ್ಯಾವ್ ಫೈಲ್ಡ್ ಫ್ರಮ್ ಯುವರ್ GSTR 1 and 3B, it will collate the data and it will come and be placed in the 9. ರಿಕನ್ಸೈಲ್ ಮಾಡಬೇಕು. ಇಸ್ ನಿಮ್ಮ ಟರ್ನ್ ಓವರ್ ಕರೆಕ್ಟಾಗಿದೆಯಾ, ಬುಕ್ಸ್ ಆಫ್ ಅಕೌಂಟ್ಸ್ ಪ್ರಕಾರ ಕರೆಕ್ಟಾಗಿ ಚೆಕ್ ಮಾಡಬೇಕು. ಮಿಸ್ ಆಗಿದ್ರೆ ಆ್ಯಡ್ ಮಾಡ್ಕೋಬೇಕು, ಮಿಸ್ ಆಗಿದ್ರೆ ಟ್ಯಾಕ್ಸು ಕಟ್ಟಬೇಕಾಗತ್ತೆ, ಇಂಟ್ರೆಸ್ಟು ಕಟ್ಟಬೇಕು. ಸರಿಗಿದೆಯಾ ಅಂತ ಒಂದ್ಸರಿ ವ್ಯಾಲಿಡೇಟ್ ಮಾಡ್ಕೋಬೇಕು ನಾವು. 9 ಅದು ಕಂಪಲ್ಸರಿ ಫೈಲ್ ಮಾಡಲೇಬೇಕು. 2 crores and above ಟರ್ನ್ ಓವರ್ ಇದ್ರೆ. 5 crores ಇದ್ರೆ 9C ಫೈಲ್ ಮಾಡಲೇಬೇಕು. ಅಲ್ಲಿ ನೀವು ಟ್ಯಾಕ್ಸ್ ಕಟ್ಟಬೇಕು. ಕರೆಕ್ಟ್. ಕಮ್ಮಿ ಕಟ್ಟಿದೀವಾ, ಜಾಸ್ತಿ ಕಟ್ಟಿದೀವಾ, ವ್ಯಾಲಿಡೇಟ್ ಮಾಡಿ ಆಗತ್ತೆ. ನೀವು ಮಾತಾಡ್ತಿರೋದು GST ಆಡಿಟ್ ಫ್ರಮ್ ದಿ ಗವರ್ನಮೆಂಟ್. ಹೌದು. ನಾವು ಈಗ ಗವರ್ಮೆಂಟ್ ಆಡಿಟ್ ಮಾಡಿಬಿಟ್ರೆ ಏನೋ ನೋಟಿಸ್ ಕೊಟ್ಟರು ಅಥವಾ ನಿಮ್ದು ಚೆಕ್ ಮಾಡಬೇಕು ಅಂತ ಹೇಳಿ. ಸರ್ ಪರ್ಫೆಕ್ಟ್. ಮೊನ್ನೆ ನೀವು ಇದೇ ಮಾತಾಡಿದ್ರಿ, ಫಸ್ಟ್ ಅಲ್ಲಿ ಗವರ್ಮೆಂಟ್ ಎಲ್ಲ ನೋಟಿಸ್ ಕೊಟ್ಬಿಟ್ಟಿದ್ರು. ನೋಟಿಸ್ ಕೊಟ್ಟಿದ ತಕ್ಷಣ ಹೆದರ್ಕೊಳೋ ಅಂತ ಏನು ಭಾವತ್ತಿಲ್ಲ. ನೋಟಿಸ್ ಕೊಟ್ಟಿದ್ದಾರೆ, ಟೈಮ್ ಕೊಡ್ತಾರೆ, ನೀವು ವ್ಯಾಲಿಡೇಟ್ ಮಾಡಬೇಕು, ರಿಕನ್ಸೈಲ್ ಮಾಡಬೇಕು. ಸೆಕ್ಷನ್ 65 ಅಂತ ಇದೆ, ದಟ್ ಈಸ್ ಎ ಡಿಪಾರ್ಟ್ಮೆಂಟಲ್ ಆಡಿಟ್. ಸೆಕ್ಷನ್ 66 ಅಂತ ಇನ್ನೊಂದಿದೆ, ಇಟ್ ಈಸ್ ಕಾಲ್ಡ್ ಸ್ಪೆಷಲ್ ಆಡಿಟ್. ಚಾರ್ಟರ್ಡ್ ಅಕೌಂಟೆಂಟ್ನ ನಾಮಿನೇಟ್ ಮಾಡಿರ್ತಾರೆ ಡಿಪಾರ್ಟ್ಮೆಂಟ್ ಅವರು, ಅವರು ಆಡಿಟ್ ತಗೋತಾರೆ. ಸೊ 65-66 ಆಡಿಟ್ ಅನ್ನೋದು ಡಿಪಾರ್ಟ್ಮೆಂಟು, ಗವರ್ಮೆಂಟ್ ವಿಲ್ ಸೆಂಡ್ ನೋಟಿಸ್ ಫಾರ್ ದಿ ಆಡಿಟ್. ದೆನ್ ಯು ಹ್ಯಾವ್ ಟು ಕಂಪೈಲ್ ದ ಡೇಟಾ ಆ್ಯಂಡ್ ಪ್ರೆಸೆಂಟ್ ಯುವರ್ ಬುಕ್ಸ್ ಆಫ್ ಅಕೌಂಟ್ಸ್ ಟು ದಿ ಡಿಪಾರ್ಟ್ಮೆಂಟ್. ಫಸ್ಟ್ ಆಫ್ ಆಲ್ ವ್ಯಾಲಿಡೇಟ್ ಮಾಡ್ಕೋಬೇಕು. ನೀವು ಏನೇನು ಪ್ರಿಪೇರ್ ಆಗಬೇಕು ಆಡಿಟಿಗೆ, ಯಾವಾಗ ಬರುತ್ತೆ ನಿಮಗೆ ಮ್ಯಾಂಡೇಟ್ರಿ. ಸಿ ಏನಾಗುತ್ತೆ, ಹೂ ಶುಡ್ ಸ್ಟಿಲ್ ಪ್ರಿಪೇರ್ ಫಾರ್ ಲೈಕ್ ಆಡಿಟ್ ಅಂದರೆ ಬಿಸ್ನೆಸ್ ವಿತ್ ಹೈ ITC ಕ್ಲೇಮ್ಸ್. ಏನಾಗುತ್ತೆ ಗೊತ್ತಾ ಸರ್, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಜಾಸ್ತಿ ತಗೊಂಡ್ಬಿಟ್ಟಿದ್ರೆ. ಕರೆಕ್ಟು. ಜಾಸ್ತಿ ತೊಗೊಂಡಿರ್ತಾರೆ ತಪ್ಪು, ಸುಮ್ಮನೆ ತೊಗೊಳಕ್ಕಾಗಲ್ಲ, ಟೂ ಬಿಲ್ ಬಂದಿದೆ ಅಂತ ಹೇಳ್ತೀವಿ. ಔಟ್ಪುಟ್ಟೇ ಇಲ್ಲದೆ ಬರೀ ಇನ್ಪುಟ್ಟೇ ಬರ್ತಾ ಇದ್ರೆ ಗೌರ್ಮೆಂಟ್ ಹಾಸ್ ಆಲ್ಸೋ ಗಾಟ್ ದಿ ಟೂಲ್ ವೇರ್ ಇಟ್ ವಿಲ್ ಪಿಕ್ ಅಪ್ ಫಾರ್ ಸ್ಕ್ರೂಟಿನಿ. Okay. Just like income tax. How it will pick up for scrutiny, for audit, when there is high income tax claim, when there are multiple GST branches all over India. You have got multiple branches. Interstate purchase, intrastate sale, purchase, branch to branch transfer ಆಗ್ತಿರುತ್ತೆ. ಆ ಥರ ಸಿಚುವೇಶನಲ್ಲಿ ಮಾಹಿತಿ ಟರ್ನ್ ಓವರ್ ಜಾಸ್ತಿ ಆಗುತ್ತೆ. ಯು ಗಾಟ್ ಮಲ್ಟಿಪಲ್ GST ನಂಬರ್. ಇವಾಗ ಒಂದೊಂದು ಸ್ಟೇಟ್ಗೆ ಒಂದೊಂದು ನಂಬರ್ ತಗೋತಾರೆ, ಬ್ರಾಂಚ್ ಇದೆ. ಸೊ ಆವಾಗ ನಿಮಗೆ ಆಡಿಟ್ಗೆ ಬರೋ ಚಾನ್ಸಸ್ಸು ಜಾಸ್ತಿ. ಐ ಆಮ್ ಗಿವಿಂಗ್ ದಿ ಹೌ ಯು ಪಿಕಪ್ ಫಾರ್ ದಿ ಆಡಿಟ್. ಗ್ರೋಯಿಂಗ್ ಟರ್ನ್ ಓವರ್ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ, ಆವಾಗ ನಿಮಗೆ ಬಂದೇ ಬರುತ್ತೆ. ಪಿಕಪ್ ಮಾಡಕ್ಕೆ ಆಡಿಟ್ಗೆ ಏನೇನು ಒಂದು ಪ್ಯಾರಾಮೀಟರ್ಸ್, ವಾಟ್ ಆರ್ ದಿ ಪ್ಯಾರಾಮೀಟರ್ಸ್ ಟು ಪಿಕಪ್ ಫಾರ್ ದಿ ಆಡಿಟ್ ಈಸ್ ಹೈ ITC ಕ್ಲೇಮ್ಸ್, ಯು ಗಾಟ್ ಮೋರ್ ಬ್ರಾಂಚಸ್, ಮೋರ್ GST ನಂಬರ್ಸ್, ದೆನ್ ಟರ್ನ್ ಓವರ್ ಇಸ್ ಗ್ರೋಯಿಂಗ್, and off and on you are getting notices. There is something, the government will start probing why this person is been giving so many notices,
ವಿಲ್ ಕಾಲ್ ಫಾರ್ ಅನ್ ಆಡಿಟ್. ಓಕೆ. ಗಾಬರಿ ಪಡೋ ಅಂಥದ್ದು ಏನಿರಲ್ಲ. ಬಟ್ ಅದಕ್ಕೆ ನಾವು ಏನು ಮಾಡಬೇಕು, ಏನು ಪ್ರಿಪೇರ್ ಆಗ್ಬೇಕು ನಾವು. ಆಡಿಟ್ ನೋಟಿಸ್ ಬಂತು, ADT 1 ಅಂತ ಇದೆ, ದ ಗೌರ್ಮೆಂಟ್ ವಿಲ್ ಇಶ್ಯೂ ನೋಟಿಸ್ ಫಾರ್ ದಿ ಆಡಿಟ್. ಕೇಳ್ತಾರೆ ಫುಲ್ ಲಿಸ್ಟು, ನಿಮ್ಮ ಬೀಸ್ ಪ್ರೊಫೈಲ್ ಕೊಡಪ್ಪ, ನಿಂದು GSTR 1 ಕೊಡಪ್ಪ, 3B ಕೊಟ್ಟು. ನಮ್ಮ ಹತ್ರ ಇನ್ಫಾರ್ಮೇಷನ್ ಕೇಳ್ತಾರೆ ಅವರು, ನಮ್ಮ ಹತ್ರ ಕೇಳಿ ನಮಗೆ ಕ್ವಶನ್ಸ್ ಕೇಳ್ತಾರೆ. ದಟ್ಸ್ ಎ ಪ್ರಾಕ್ಟೀಸ್, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಹೆಂಗೆ ಪ್ರಿಪೇರ್ ಆಗಬೇಕು ಆಡಿಟಿಗೆ, GSTR ರಿಟರ್ನ್ಸ್ 1, 3B ಡೌನ್ಲೋಡ್ ಮಾಡ್ಕೋಬೇಕು, ರಿಕನ್ಸೈಲ್ ಮಾಡ್ಕೋಬೇಕು, ಅದನ್ನು ಬುಕ್ಸ್ ಆಫ್ ಅಕೌಂಟ್ಸ್ ಎರಡನ್ನೂ ಮ್ಯಾಚ್ ಮಾಡ್ಕೋಬೇಕು, ಕರೆಕ್ಟಾಗಿದೆಯಾ ಇಲ್ವಾ ಅಂತ ನೋಡ್ಕೋಬೇಕು. ಸಬ್ಸಿಕ್ವೆಂಟ್ಲಿ ಅದೇ ರಿಟರ್ನ್ಸ್ ಇನ್ಕಮ್ನ ನಾವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಿದೀವಾ, ಫೈನಾನ್ಷಿಯಲ್ಸ್ ಟ್ಯಾಲಿ ಆಗಿದೆಯಾ. ಸಿ ದೀಸ್ ಆರ್ ಆಲ್ ದಿ ಕ್ರೈಟೀರಿಯಾ ಕನೆಕ್ಟೆಡ್ ಇರುತ್ತೆ. ಕರೆಕ್ಟ್, ಒಂದಕ್ಕೊಂದು ಕನೆಕ್ಟೆಡ್ ಇರುತ್ತೆ. ವೆನ್ ಯು ಸ್ಟಾರ್ಟ್ ವರ್ಕಿಂಗ್ ಆನ್ ಆಲ್ ದೀಸ್ ಲೈನ್ಸ್, ವೆನ್ ಯು ಕ್ರಾಸ್ ಚೆಕ್ ಮಾಡಿದಾಗ ಯು ವಿಲ್ ಬಿ ಕಾನ್ಫಿಡೆಂಟ್. ಎಲ್ಲಾರ ಮಿಸ್ಟೇಕ್ ಆಗಿದ್ರೆ ಅಗೇನ್ ಸಬ್ಸಿಕ್ವೆಂಟ್ಲಿ ಟ್ಯಾಕ್ಸ್ ಕಟ್ಟಬೇಕು, ಇಂಟ್ರೆಸ್ಟ್ ಬರುತ್ತೆ, ಪೆನಾಲ್ಟಿ ಬರುತ್ತೆ, ಬಿಡಲ್ಲ ಅವರು. Before presenting the books of accounts for the audit, when the notice comes, you have to prepare all these things. Differences are the biggest red flag ಮಾಡ್ಕೊಂಬಿಡಿ. ಇವಾಗ ಫೈನಲಿ ಬ್ಯಾಲೆನ್ಸ್ ಶೀಟ್ ಮಾಡೋ ಟೈಮಲ್ಲಿ ಆಡಿಟರ್ ಆಗಲಿ ಅಕೌಂಟೆಂಟ್ ಆಗಲಿ ಚೆಕ್ ಮಾಡಿರ್ಬೇಕು ಎಲ್ಲನೂ, ಮಾಡಿಕೊಂಡು ಇದಕ್ಕೆ ನಾವು ಆಡಿಟ್ ಬರುತ್ತೋ ಬಿಡುತ್ತೋ ನಾವು ರೆಡಿ ಆಗಿಟ್ಬಿಡ್ಬೇಕು. ನನ್ನ ಪಾಲಿಸಿ ಏನು ಅಂತ ಹೇಳಿದ್ರೆ, ಡೋಂಟ್ ವೆಯ್ಟ್ ಆಡಿಟ್. ಇವಾಗ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ ಹೆಂಗೆ ಬರುತ್ತೆ ನೋಟಿಸಸ್ ಅಂತ, ಅದಕ್ಕೆ ರೆಡಿಯಾಗಿ ಕೀಪ್ ದಿ ಇನ್ಫಾರ್ಮೇಷನ್ ರೆಡಿ. ಯು ಟ್ಯಾಲಿ ವಿತ್ ಯುವರ್ GSTR 1. ಸಿ GSTR 1ನಲ್ಲಿರೋ ಟರ್ನ್ ಓವರ್ 3 ವೀಕ್ ಬರಲೇಬೇಕು, ಬುಕ್ಸಲ್ಲಿ ಬರಲೇಬೇಕು, ನಿಮ್ಗೆ ಫೈನಾನ್ಷಿಯಲ್ಸ್ಗೆ ಅದೇ ಬರಬೇಕು. ಸೊ ದೀಸ್ ಪ್ಯಾರಾಮೀಟರ್ಸ್ ಆರ್ ಕ್ಯಾರಿಡ್ ಓವರ್, ಔಟ್ಪುಟ್ ಟ್ಯಾಕ್ಸ್ ಟ್ಯಾಲಿ ಆಗುತ್ತೆ. ನೀವು ಪರ್ಚೇಸಸ್ಸು ಸರ್ವಿಸಸ್ಸು ಯಾವುದಕ್ಕೆ ಇನ್ಪುಟ್ ಟ್ಯಾಕ್ಸ್ ತೊಗೊಂಡಿದ್ದೀರಾ, ಹೆಂಗೆ ಮಾಡಿದ್ದೀರಾ ಅಂತ ನೀವು ವ್ಯಾಲಿಡೇಟ್ ಮಾಡ್ಕೊಂಬಿಟ್ರೆ it will be easy to reconcile the whole thing. So reconciliation between all these returns and books of accounts is mandatory, wherein you can become confident. ಇವಾಗ ಇನ್ನೊಂದು ಏನಾಗುತ್ತೆ ಅಂದರೆ, ನಿಮಗೆ ಆವಾಗಲೇ ಹೇಳಿದೆ, ITC in some cases you cannot take. In case of purchase of car, ನಾನ್ ಬಿಸ್ನೆಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಆದ್ರೆ perfectly correct. ನಾವು ಅದನ್ನ ಬಿಸ್ನೆಸ್ ಅಂತ ತೋರ್ಸಕ್ಕಾಗಲ್ಲ. ಪರ್ಫೆಕ್ಟ್ ಆಗಿ ಹೇಳಿದ್ದೀರಾ ನೀವು. ಈಗ ನಾನೇನೋ ಹೋಗ್ಬಿಟ್ಟು ನನ್ನ ಹತ್ರ GST ಇದೆ ಅನ್ಬಿಟ್ಟು ನಾನೇನೋ 4 ಶರ್ಟ್ಗೆ 3 ಶರ್ಟ್ ಆಫರ್ ಇದೆ ಅನ್ಬಿಟ್ಟು ಹೋಗ್ಬಿಟ್ಟು ಅದಕ್ಕೆ ತೊಗೊಳಕ್ಕಾಗಲ್ಲ. ಆಗಲ್ಲ. ನೀವು ಕಾರ್ ಪರ್ಚೇಸ್ ಮಾಡೋದು ತೊಗೊಳಕ್ಕಾಗಲ್ಲ, ಕಾರ್ ರಿಪೇರ್ ಮಾಡಿದಾಗೋ ಇನ್ಪುಟ್ ಟ್ಯಾಕ್ಸ್ ರಿಪೇರ್ಸ್ ಮೇಲೆ ತೊಗೊಳಕ್ಕಾಗಲ್ಲ. ಇದೆಲ್ಲ ಇಟ್ ಇಸ್ ಕಾಲ್ಡ್ ಸೆಕ್ಷನ್ 16 ಆಫ್ ದಿ GST ಆಕ್ಟ್ ಸ್ಪೆಸಿಫಿಕಲಿ ಮ್ಯಾಂಡೇಟ್ಸ್ some of this business related expense ಆಗುತ್ತೆ. Some of the situations where you cannot take credit, it is called block credit ಅಂತ ಹೇಳ್ತಾರೆ. ಇನ್ಪುಟ್ ಟ್ಯಾಕ್ಸ್ ತಗೊಳಕ್ಕೆ ಆಗಲ್ಲ, ಏನಾರ ಆಗಲಿ ತಗೋಬಾರ್ದು ಅಂತಿದೆ. ಸೊ ಅದ್ರ ಪ್ರಕಾರ ಚೆಕ್ ಮಾಡ್ಕೊಳ್ಳಿ, ಆರ್ ಯು ಕಾಂಪ್ಲೈಂಟ್ ವಿತ್ ಆಲ್ ದೀಸ್ ಥಿಂಗ್ಸ್ ಅಂತ. ಸೊ ಟ್ಯಾಕ್ಸ್ ಪೇಮೆಂಟ್ ವೆರಿಫೈ ಮಾಡ್ಕೊಳ್ಳಿ, ಅಂಡರ್ ಪೇಮೆಂಟಾ ಓವರ್ ಪೇಮೆಂಟಾ. ನೀವು ಡಿಲೇ ಆಗಿದ್ರೆ ಪೇಮೆಂಟು ಡಿಪಾರ್ಟ್ಮೆಂಟ್ಗೆ ಇಂಟ್ರೆಸ್ಟ್ ಕಟ್ಟಿದೀವಾ, ಡಿಪಾರ್ಟ್ಮೆಂಟ್ ಏನು ಮಾಡುತ್ತೆ, ನೀನು ಯಾವಾಗಿಂದ ಡ್ಯೂ ಇದೆಯೋ ಯಾವಾಗಿಂದ ಟ್ಯಾಕ್ಸ್ ಕಟ್ತೀಯೋ ಅಷ್ಟಿಗೆ ಇಂಟ್ರೆಸ್ಟ್ ಕಟ್ಟಿರಬೇಕು. ಆಡಿಟ್ ತನಕ ನೀನು ಕಟ್ಟಿಲ್ಲ ಅಂದರೆ ಹೋಯ್ತು, ಬಿಕಾಸ್ ಇಂಟ್ರೆಸ್ಟ್ ವಿಲ್ ಬಿ ಮೋರ್ ದೆನ್ ಯುವರ್ ಟ್ಯಾಕ್ಸ್ ಪೇಮೆಂಟ್. ಓಕೆ. ಸೊ ಅಟ್ ದಿ ಟೈಮ್ ಆಫ್ ಅನಲೈಸಿಂಗ್ ದಿ ಫೈನಾನ್ಷಿಯಲ್ಸ್, ನ್ಯಾಚುರಲಿ ಆಸ್ ಎನ್ ಆಡಿಟರ್ ಮೈ ಜಾಬ್ ಈಸ್ ಟು ಸಿ ದಟ್ ದಿ ರಿಟರ್ನ್ಸ್ ಆರ್ ಕಂಪ್ಲೈಂಟ್, ದಿ ಸೇಮ್ ಟರ್ನ್ ಓವರ್ is existing everywhere, taken the same input tax credit as per the books of accounts and the returns, whereby you nullify the impact of any huge taxes which is going to come about. Correct ಅಲ್ಲ ಸರ್? ಕರೆಕ್ಟ್ ಆಗಿ ನಾವು ಅಕೌಂಟ್ ಮಾಡಿ ಅವಲ್ಲೇ ಫೈಲ್ ಮಾಡಿದ್ರೆ ಈ ಆಡಿಟ್ಗೆ ನಾವು ಹೆದರ್ಬೇಕಾಗಿಲ್ಲ. ಹೌದು ಸರ್. ಅಕಸ್ಮಾತ್ ಏನಾದ್ರೂ ಮಿಸ್ಟೇಕ್ಸ್ ಮಾಡಿದ್ರೆ ಡಿಫರೆನ್ಸ್ ಇದ್ರೆ ಅದಕ್ಕೆ ನಾವು ಕಟ್ಟಲೇಬೇಕಾಗುತ್ತೆ. ಎನಿಬಡಿ ಸರ್, ಇಫ್ ಯು ಆರ್ ಗಾಟ್ ಅ ಡಿಫರೆನ್ಸ್ ನ್ಯಾಚುರಲಿ ವಿಲ್ ಕಮ್ ಟು ನೋ ಯು ಪೇ. ಇನ್ನೊಂದು ಮಾಡ್ಬಿಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ಅವರು. ಈಗ ಏನಾಗಿದೆ, there is brought in a concept of e-invoice, they brought in a concept of e-way bill. ಇದೆಲ್ಲ ಮಾಡಿದ್ರಿಂದ ಇನ್ಫಾರ್ಮೇಶನ್ ಫ್ಲೋ ಇಸ್ ವೆರಿ ಸೀಮ್ಲೆಸ್. ಇನ್ವಾಯ್ಸ್ ಯಾವಾಗ ಮಾಡ್ತೀವಿ ನಾವು ಅಂದರೆ, B2B ಕಸ್ಟಮರ್ ಇದ್ದಾಗ ಟ್ಯಾಕ್ಸ್ ಇನ್ವಾಯ್ಸ್ ಜನರೇಟ್ ಮಾಡಬೇಕು, ದಿ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ಅಪ್ಲೋಡ್ ಮಾಡಬೇಕು ಇನ್ಫಾರ್ಮೇಷನ್. ಇನ್ವಾಯ್ಸ್ ತಕ್ಕಂಡು ಜನರೇಟ್ ಆಗಿಬಿಡುತ್ತೆ, ಅಲ್ಲೊಂದು ನಂಬರ್ ಬರುತ್ತೆ, ಆ ನಂಬರ್ ಆಗಬೇಕು. ಸೊ ಆ ಇಮಿಡಿಯೇಟ್ ಇನ್ವಾಯ್ಸ್ ಆಗಿದ ತಕ್ಷಣ ನಿಮಗೆ GSTR 1 ಕೂತ್ಕೊಂಡ್ಬಿಡುತ್ತೆ. ಅದು ಅಂದ್ರೆ ಕಂಟ್ರೋಲ್ ಸಿಸ್ಟಮ್ಸ್ ಇದೆ ಆಲ್ರೆಡಿ. ನಾವೇನ್ ಆಟ ಆಡಕ್ಕಾಗಲ್ಲ. ತುಂಬಾ ಚೆನ್ನಾಗಿದೆ ಸರ್. ನಾವೇನ್ ಮಾಡ್ತಿರ್ತೀವಿ, ಕ್ಲೀನ್ ಆಗಿ ಬಿಸ್ನೆಸ್ ಮಾಡಿ, ಕ್ಲೀನ್ ಆಗಿ ಇನ್ವಾಯ್ಸ್ ಮಾಡಿ ಪರ್ಫೆಕ್ಟ್ಲಿ ಕರೆಕ್ಟ್ ಮಾಡಿದ್ರೆ ಅಲ್ಲಿ ಕೂತ್ಕೊಳ್ಳುತ್ತೆ.
ನಾವು ಅದ್ರಲ್ಲಿ ಹೆಂಗೋ ಸ್ವಲ್ಪ ಜಿ ಎಸ್ ಟಿಗೆ ಇನ್ಪುಟ್ ಕ್ರೆಡಿಟ್ ಕೂತ್ಕೊಂಡ್ಬಿಟ್ಟಿದೆ, ಇದನ್ನ ಹೆಂಗೋ ಒಂದು ಯೂಸ್ ಮಾಡ್ಕೊಂಡ್ಬಿಡೋಣ ಅಂತ ಮಾಡಿ ತೋರಿಸಿದ್ರೆ ಅದು ಮತ್ತೆ ಆಡಿಟಿಗೆ ಬಂದೇ ಬರುತ್ತೆ. ಸರ್ ನ್ಯಾಚುರಲಿ ಇವಾಗೇನೋ ನೀವು ಎಸ್ಕೇಪ್ ಆಗ್ಬೋದು, ಆಮೇಲೆ ಅದು ರಿವರ್ಸಲ್ ಮಾಡಿಬಿಟ್ಟು ಆಡಿಟ್ ಬಂದಾಗ ಇದಕ್ಕೆ ಇಂಟ್ರೆಸ್ಟ್ ಕಟ್ಟಬೇಕು, ಪೆನಾಲ್ಟಿ ಕಟ್ಟಬೇಕು ಅಂತ ಬಂದಾಗ ದಟ್ ಇಂಟ್ರೆಸ್ಟ್ ಅಂಡ್ ಪೆನಾಲ್ಟಿ ಮೋರ್ ದೆನ್ ಯುವರ್ ಟ್ಯಾಕ್ಸ್ ಅಮೌಂಟ್. ಸೊ ಆ ಸಿಚುವೇಶನಲ್ಲಿ ಜಿ ಎಸ್ ಟಿ ಆಡಿಟ್ ಬಂದಾಗ ಇದಕ್ಕೆ ನೀವು ಇ ವೆ ಬಿಲ್ ಅಂತ ಒಂದಿದೆ, 50,000 ಅಂಡ್ ಅಬೋ ಮೆಟೀರಿಯಲ್ ಮೂವ್ಮೆಂಟ್ ಆದರೆ ಇ ವೆ ಬಿಲ್ ಇರಲೇಬೇಕು. ಇಲ್ಲದ್ರೆ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ನಿಮ್ಗೆ ಅವನು ಮೊಬೈಲ್ಸ್ ಕೂಡ ಹಿಡಿಬೋದು, ಚೆಕ್ ಪೋಸ್ಟ್ ಅಲ್ಲಿ ಹಿಡಿಬೋದು. ಸೊ ಎಲ್ಲ ಹೇಳ್ತಾರೆ ಫ್ರೀ ಚೆಕ್ ಪೋಸ್ಟು ಯಾರು ಹಿಡಿಯಲ್ಲ, ಅದೆಲ್ಲ ಚೆನ್ನಾಗಿರುತ್ತೆ ಕೇಳಕ್ಕೆ, ಬಟ್ ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ಇದ್ದೇ ಇರುತ್ತೆ. ಸರ್ ನಿಮ್ಗೆ ಯಾರ ಬಂದು ಕೇಳಲೇಬಹುದು, ಇಲ್ಲಿ ಮೊಬೈಲ್ ಚೆಕ್ ಮಾಡ್ತಾ ಇರ್ತಾರೆ, ಈ ವೆ ಬಿಲ್ ಇದೆಯಾ, ಇನ್ವಾಯ್ಸ್ ಇದೆಯಾ, ಈ ಇನ್ವಾಯ್ಸ್ ಆಗಿದೆಯಾ ಅಂತ. ನ್ಯಾಚುರಲಿ ಇದ್ರೆ ಬಿಟ್ಬಿಡ್ತಾನೆ, ಇಲ್ಲ ಅಂದ್ರೆ ನ್ಯಾಚುರಲಿ ಇಲ್ಲಿ ಕ್ಯಾಚ್ ಯು. ಎನಿ ಗೂಡ್ಸ್ ಗಾಡಿನಲ್ಲಿ ಏನಾದ್ರು ಟ್ರಾನ್ಸ್ಪೋರ್ಟೇಷನ್ ತಗೋತಾ ಇದ್ರೆ ಅವ್ನ ಹಿಡಿದೆಲ್ಲ ಕೇಳ್ತಾನೆ ಇರ್ತಾರೆ ಪೊಲೀಸರುಗಳು. ಸೊ ಡಾಕ್ಯುಮೆಂಟ್ ಯಾವುದು ಇಲ್ಲ ಅಂದಾಗ ಏನಾಗುತ್ತೆ, ನ್ಯಾಚುರಲಿ ಇಟ್ ಹ್ಯಾಸ್ ಟು ಬಿ ಎ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ವೇರ್ ಯು ವಿಲ್ ಬಿ ಅಟ್ ಲಾಸ್. ಕರೆಕ್ಟ್ ಅಲ್ವಾ? ಈ ಏನಾಗುತ್ತೆ ನಿಮಗೆ ಪ್ರಾಕ್ಟಿಕಲ್ ವ್ಯೂ ಆಫ್ ಫಾರ್ ಸ್ಮಾಲ್ ಬಿಸ್ನೆಸ್ ಏನಾಯ್ತು ಇವಾಗ 40 lakhs to 1 crore, ದಯವಿಟ್ಟು ನೀವು ರಿಜಿಸ್ಟ್ರೇಷನ್ ತಗೊಳ್ಳಿ. ದಿ ಹೋಲ್ ಸಿನಾಪ್ಸಿಸ್ ನೋ ಆಫ್ ದಿ ಎಂಟೈರ್ ಪಾಡ್ಕಾಸ್ಟ್ ಇಸ್ 40 lakhs and above, ಲೆಸ್ ಇದ್ರು ಮೋರ್ ಇದ್ರು ನಿಮಗೆ ಜಿ ಎಸ್ ಟಿ ಬೆನಿಫಿಟ್ ತಗೋಬೇಕಾದ್ರೆ ರಿಜಿಸ್ಟ್ರೇಷನ್ ತಗೊಂಬಿಡಿ, ವಾಲಂಟ್ರಿಯಾಗಿ ತಗೊಳ್ಳಿ, ಒಳ್ಳೇದು. ಬಿಕಾಸ್ ಎಕ್ಸ್ಪಾಂಡ್ ಆಗ್ತಾ ಆಗ್ತಾ ಹೋದಾಗ 40 ಲಕ್ಷ ತನಕ ಕಾಯಕ್ಕೆ ಹೋಗ್ಬೇಡಿ. ಒಂದ್ಸರಿ ರಿಜಿಸ್ಟ್ರೇಷನ್ ತಗೊಂಡಿದ ತಕ್ಷಣ ಆಟೋಮ್ಯಾಟಿಕಲಿ ದೀಸ್ ಕಾಂಪ್ಲೈನ್ಸ್ ವಿಲ್ ನ್ಯಾಚುರಲಿ ಕಮ್ ಇನ್ ಟು ಪ್ಲೇ. 1 ಫೈಲ್ ಮಾಡಿ, 3B ಫೈಲ್ ಮಾಡಿ, ITC ಕರೆಕ್ಟಾಗಿ ತಗೊಳ್ಳಿ, ಆನ್ಯುವಲ್ ರಿಟರ್ನ್ಸ್ ಕರೆಕ್ಟಾಗಿ ಮಾಡ್ಕೊಳ್ಳಿ, ಈ ರಿಟರ್ನ್ಸ್ಗೂ ಅದಕ್ಕೂ ಎಲ್ಲ ಮ್ಯಾಚ್ ಮಾಡ್ಕೊಳ್ಳಿ. ಸೊ ಜಿ ಎಸ್ ಟಿ ಬಂದಿರೋದ್ರಿಂದ ಸರ್, ವಾಟ್ ಈಸ್ ಮೈ ಪ್ರಪೋಸಿಷನ್ ಈಸ್ ಇಟ್ಸ್ ಮೇಡ್ ದ ಲೈಫ್ ಆಫ್ ದಿ ಬಿಸ್ನೆಸ್ ಮ್ಯಾನ್ ಮೋರ್ ಸಿಂಪ್ಲರ್. ಮುಂಚೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಇತ್ತು, ಸೋ ಮೆನಿ ಅಮೆಂಡ್ಮೆಂಟ್ಸ್ ಆಯಿತು. ಇವಾಗ ಜಿ ಎಸ್ ಟಿ ಟ್ರಿಬ್ಯುನಲ್ಲೂ ಮಾಡಿದ್ದಾರೆ. ಫಸ್ಟ್ ಅಪಲೇಟ್ ಇತ್ತು, ಇವಾಗ ಜಿ ಎಸ್ ಟಿ ಟ್ರಿಬ್ಯುನಲ್ಲೂ ಫಾರಮ್ ಮಾಡಿದ್ದಾರೆ. ಇನ್ನೇನು ಕರ್ನಾಟಕ ಗೌರ್ಮೆಂಟ್ ಅವರು ಎಲ್ಲ ಗೌರ್ಮೆಂಟು ಫಸ್ಟ್ ಜಿ ಎಸ್ ಟಿ ಟ್ರಿಬ್ಯುನಲ್ಲೂ ಅಪ್ಲೈ ಆಗುತ್ತೆ. ಸೊ ಲಿಟಿಗೇಷನ್ಸ್ ಇದ್ದೇ ಇರುತ್ತೆ. ಸಿ ಯಾವುದು ಡಿಪಾರ್ಟ್ಮೆಂಟ್ ಪಾಸ್ ಮಾಡೋ ಆರ್ಡರು ಕರೆಕ್ಟ್ ಆಗಿದೆ ಅಂತ ನಾವು ಹೇಳೋಕ್ಕಾಗಲ್ಲ. ಕರೆಕ್ಟ್. ಸೊ ವಿ ಹ್ಯಾವ್ ಟು ಗೋ ಆನ್ ಅನ್ ಅಪೀಲ್. ಸೊ ಲಿಟಿಗೇಷನ್ಸ್ ಜಾಸ್ತಿ ಆಗ್ಬೋದು. ಬಿಕಾಸ್ ಇವಾಗ ಏನಾಗುತ್ತೆ, ಒಂದು ಸ್ಟೇಟಲ್ಲಿ ಏನೋ ಒಂದು ಹೈಕೋರ್ಟ್ ಆರ್ಡರ್ ಪಾಸ್ ಮಾಡಿದ್ರೆ ಇಟ್ ವಿಲ್ ಬಿ ಅಪ್ಲಿಕಬಲ್ ಟು ಆಲ್ ಓವರ್ ಇಂಡಿಯಾ. ಸೊ ಯು ಕ್ಯಾನ್ ಯೂಸ್ ದಟ್ ಕೇಸ್ ಲಾ ಇನ್ ಐದರ್ ಎನಿ ಹೈಕೋರ್ಟ್ಸ್ ಆರ್ ಎನಿ ಲೋವರ್ ಕೋರ್ಟ್ ಟು ಫೈಟ್ ದ ಕೇಸ್. ಸೊ ಜಿ ಎಸ್ ಟಿ ಟ್ರಿಬ್ಯುನಲ್ ಬಂದಿದ್ದು ಒಳ್ಳೇದಾಗುತ್ತೆ. ಬಿಕಾಸ್ ಏನಾಗುತ್ತೆ, ಲಿಟಿಗೇಷನ್ಸ್ ಎಲ್ಲ ಕಮ್ಮಿ ಆಗುತ್ತೆ. ತುಂಬ ಕೇಸಸ್ ಫಸ್ಟ್ ಅಪಲೇಟ್ ಪಾಸ್ ಮಾಡಿದ್ದಾರೆ, ಆರ್ಡರ್ಸು ಡಿಸೋಲ್ವ್ ಮಾಡಿದ್ದಾರೆ. ಸೊ ಆದ್ರೆ ಜಿ ಎಸ್ ಟಿಗೆ ಅಪ್ಲೈ ಮಾಡಬೇಕು, ಟ್ರಿಬ್ಯುನಲ್ಗೆ ಅಪ್ಲೈ ಮಾಡಬೇಕು, ಅಲ್ಲಿ ಏನಾಗುತ್ತೆ ಮಾಹಿತಿ ಕೊಡ್ತಾರೆ. ಸೊ ಓವರ್ ಆಲ್ ನನ್ನ ಪ್ರಕಾರ ಐ ಫೀಲ್ ಯು ಪ್ಲೀಸ್ ಎನಿ ಕಸ್ಟಮರ್, ಸ್ಮಾಲ್ ಮೀಡಿಯಮ್ ಕಿರಾಣಾ ಮರ್ಚೆಂಟ್ಸ್, ತರಕಾರಿ ಮಾರೋರು, ದಯವಿಟ್ಟು ನೀವು UPI ಯೂಸ್ ಮಾಡ್ತಾ ಇದ್ದೀವಿ, ನಮಗೆ ಟರ್ನ್ ಓವರ್ ಜಾಸ್ತಿ ಆಗಿಲ್ಲ, ಗೊತ್ತಿಲ್ಲ ಗೌರ್ಮೆಂಟ್ಗೆ ಅಂತ ಅನ್ಕೋಬೇಡಿ. ಇಗ್ನೋರೆನ್ಸು ಅದು ignorance should not be a bliss. ಓಕೆ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಟ್. ಸೊ ನನಗೆ ಗೊತ್ತಿಲ್ಲ ಅಂದ್ಬಿಟ್ಟು ನಾನೇನೋ ಒಂದು ಸಣ್ಣದು ಇಟ್ಕೊಂಡಿದ್ದೀನಿ, ಆ ಥರ ಅಂತ ಎಮೋಷ್ನಲ್ ಆಗಿ ಏನೂ ಮಾತಾಡೋಂಗಿಲ್ಲ, ಆಗೋದೇ ಇಲ್ಲ. ಬಿಸ್ನೆಸ್ ಮಾಡಿದ್ಮೇಲೆ ರೂಲ್ಸ್ ಏನಿದೆ ಆ ಥರ ಮಾಡಬೇಕು. ಅದನ್ನ ಯೂಸ್ ಮಾಡ್ಕೊಂಡು ಇನ್ನೂ ದೊಡ್ಡದು ಮಾಡಿ, ಇನ್ನೂ ಜಾಸ್ತಿ ಕಟ್ಬಿಡಿ, ಅದೇನಿದೆ ಟ್ಯಾಕ್ಸ್ ಕಟ್ಬಿಡಿ, ಆದ್ರೆ ಇನ್ನೂ ದೊಡ್ಡದು ಮಾಡ್ಕೊಳ್ಳೋದಕ್ಕೆ ನಿಮಗೆ ಅದು ಅನುಕೂಲ ಆಗುತ್ತೆ. ನಿಮಗೆ ಗೊತ್ತಿಲ್ಲ ಅಂದ್ರೆ ಚಾರ್ಟರ್ಡ್ ಅಕೌಂಟೆಂಟ್ ಆಗಲಿ, ITPಗಳಾಗಲಿ ಬಂದು ಕೇಳಿ, ಮಾಹಿತಿ ಕೊಡ್ತಾರೆ, ಎಲ್ಲರೂ ಇರ್ತಾರೆ. ಸಿ ಅಲ್ಟಿಮೇಟ್ಲಿ ಎಂಡ್ ಆಫ್ ದ ಡೇ ವೆನ್ ಯು ಆರ್ ಗ್ರೋಯಿಂಗ್, ದೀಸ್ ಕಾಸ್ಟ್ ಅಲೈಡ್ ಕಾಸ್ಟ್ ವಿಲ್ ಆಟೋಮೆಟಿಕ್ಲಿ ಕಮ್. ಅದಕ್ಕೆ ನಾವು ಕೊಡೋಕ್ಕಾಗಲ್ಲ, ಫ್ರೀಯಾಗಿ ತೊಗೋಬೇಕು ಅಂತ ಹೇಳೋಕ್ಕಾಗಲ್ಲ. ಸೊ ಈ ಮಾಧ್ಯಮದಿಂದ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ, ಐ ವುಡ್ ಓನ್ಲಿ contend that everybody should be compliant, GST compliant. It is going to be beneficial to you, either in terms of seamless credit, or in terms of output tax, or in terms of compliance. It will improve your credibility. Your overall business will grow in a better way. You can relax, do a good business. Don't worry on the compliance if you are compliant. I should be thankful to you, Mohan. ನೀವು ಮಾಡ್ತಿರೋ ಕೆಲಸ ಇದೆಯಲ್ಲ, ಜನರಿಗೆ ಇಂಥ ಟಾಪಿಕ್ಸ್ ಮುಟ್ಟುವಂಥದ್ದು, ಇಟ್ ಈಸ್ ಗೋಯಿಂಗ್ ಟು ಬಿ ಬೆನಿಫಿಷಿಯಲ್ ಟು ದೆಮ್. ಬಿಕಾಸ್ ಈಗ 9 ವರ್ಷ ಆಗಿರ್ಬೋದು ಮೋಹನ್ GST ಬಂದ್ಬಿಟ್ಟು. ನೀವು ಅಕ್ಟೋಬರಲ್ಲಿ ನಿಮಗೆ ಗೌರ್ಮೆಂಟು 28% ಇತ್ತು ಸರ್, ಈ ಕಾರುಗಳು, ಆಮೇಲೆ ಬೇರೆ ಬೇರೆ ಇದು. ಎಷ್ಟು ಅಂದರೆ ಏನಾಗಿದೆ ಗೊತ್ತಾ, TV 40 inches ಅಂಡ್ ಅಬೋವ್ ಆದರೆ 28, 40 inches ಬಿಲೋ ಆದರೆ 18 ಅಂತ. ಸರ್ ಮಾಹಿತಿ HSN ಕೋಡ್ ಎಷ್ಟಿದೆ. ಸೊ ಗೌರ್ಮೆಂಟ್ ಏನು ಮಾಡಿಬಿಟ್ರು, ದೇ ಕೇಮ್ ಔಟ್ ವಿತ್ ಸಿಂಪಲ್ ಸ್ಲ್ಯಾಬ್,
ಮೊದಲು 5 ಇತ್ತು, 12 ಇತ್ತು, 18 ಇತ್ತು, 28 ಇತ್ತು, 40. ಈಗ ಕಮ್ಮಿ ಮಾಡಿದ್ದಾರೆ ಸ್ಲ್ಯಾಬ್ ರೇಟ್ಸು. 5, 12, 18, 40. ಅದು ಬಿಡಿ, 40 ಇಸ್ ಎ ಸೂಪರ್ಫಿಷಿಯಲ್ ಪ್ಲೇಸ್. ಬಟ್ 3 ಸ್ಲ್ಯಾಬ್ ರೇಟ್ ಮಾಡಿದ್ದಾರೆ. ಎಲ್ಲದಕ್ಕೂ ಕ್ಲೀನಾಗಿ HS1 ಕೋಟ್ ಮಾಡಿ, SSC ಕೋಟ್ ಮಾಡಿ, ಅದ್ರ ಪ್ರಕಾರ ಟ್ಯಾಕ್ಸ್ ಕಟ್ಬಿಡಿ, ಆರಾಮಾಗಿ ಬಿಸ್ನೆಸ್ ಮಾಡಿ. ನಾವು ಹೇಳ್ದಂಗೆ ಎರಡು ವೆರಿ ಪಾಸಿಟಿವ್. ಯಾಕೆಂದರೆ ಆಸ್ ಎ ಫೈನಾನ್ಷಿಯಲ್ ಎಕನಾಮಿಸ್ಟ್ ನಾನು ಅದನ್ನು ಸ್ಟಡಿ ಮಾಡ್ತಿದ್ದೀನಿ. ಒಂದು, ನೀವು ಹೇಳಿದಾಗೆ ಈ GST ಸ್ಲ್ಯಾಬ್ಸು ಕಡಿಮೆ ಮಾಡಿದ್ದು, ಇನ್ನೊಂದು ಕ್ಯಾಪಿಟಲ್ ಗೇನ್ಸನ್ನು 12% ತಂದಿದ್ದು. 12 ಈ ಎರಡು ಮಾಡಿದ್ದು ರಿಯಲ್ ಎಸ್ಟೇಟ್ ಆಕ್ಟಿವಿಟೀಸ್ ತುಂಬ ಜಾಸ್ತಿ ಆಯಿತು ಇವಾಗ. ಅದರ ಜೊತೆಗೆ ಈ GST ಕಡಿಮೆ ಆದಮೇಲೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ತುಂಬ ಜಾಸ್ತಿ ಆಯಿತು. ಈ ಒಂದು ವಾರು ಇರಾನ್ದು ಇದೆಲ್ಲ ಇಲ್ಲದೆ ಇದ್ದಿದ್ರೆ ಎಲ್ಲಿಗೋ ಹೋಗ್ತಾ ಇದ್ವಿ ನಾವು. ಸರ್, ನೀವು ಅನ್ಕೊಳ್ಳಿ, ಇಷ್ಟೆಲ್ಲ ವಾರ್ ಇದ್ರೂ ಆಸ್ ಐ ಟೋಲ್ಡ್ ಯು ಲಾಸ್ಟ್ ಟೈಮ್, ನಾವು ನೆಮ್ಮದಿಯಾಗಿ ಒಳ್ಳೆ ಪಾಡ್ಕಾಸ್ಟ್ ಮಾಡ್ಕೊಂಡು ಆರಾಮ್ಸೆ ಕೆಲಸ ಮಾಡ್ತಿದ್ದೀವಿ ಅಂದರೆ ನಮಗೆ ಏನು ಎಫೆಕ್ಟ್ ಆಗಿಲ್ಲ ಸರ್. ಪ್ರೈಸಸ್ ಜಾಸ್ತಿ ಆಗೋದು, ಕಮ್ಮಿ ಆಗೋದು, ಎಕಾನಮಿ ಇಲ್ಲಿ ಜಾಸ್ತಿ ಆಗೋದು ಏನಾಗುತ್ತೆ, ಇಂಪ್ಯಾಕ್ಟ್ ಇದ್ದೇ ಇದೆ. ದೇವ್ರ ದಯ, ನಾವು ಒಂದು ಸ್ಥಿತಿಲಿ ಇದ್ದೀವಿ. ನಾವು ಯೂಸಿಂಗ್ ದಿ ಆಪರ್ಚುನಿಟಿ ಟು ಟ್ರಾನ್ಸ್ಲೇಟ್ ದಿಸ್ ಇನ್ಫಾರ್ಮೇಶನ್ ಟು ದಿ ಎಂಡ್ ಯೂಸರ್.